ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಸಭೆ ಎರಡನೇ ದಿನವೂ ಮ್ಯಾರಥಾನ್ ಮೀಟಿಂಗ್ ನಡೆದಿದೆ. ಇವತ್ತು ಕೂಡ 20 ಶಾಸಕರ ಜೊತೆ ಸುರ್ಜೇವಾಲಾ ಸಭೆ. ಎರಡನೇ ದಿನವೂ ಮ್ಯಾರಥಾನ್ ಮೀಟಿಂಗ್. ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ ಜೊತೆ ಇವತ್ತು ಕೂಡ ಮೀಟಿಂಗ್. ಬೆಂಗಳೂರು ಗ್ರಾಮಾಂತರ, ಮೈಸೂರು, ರಾಮನಗರ, ಮಂಡ್ಯ, ದಕ್ಷಿಣ ಕನ್ನಡ, ಚಾಮರಾಜನಗರ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ನಡೆಸಲಿದ್ದಾರೆ. ಪ್ರತಿ ಶಾಸಕರಿಗೂ 20 ನಿಮಿಷಗಳ ಕಾಲಾವಕಾಶ. ಶಾಸಕರ ಸಮಸ್ಯೆಗಳನ್ನ ಆಲಿಸಲಿದ್ದಾರೆ ಸುರ್ಜೇವಾಲಾ. ಎರಡನೇ ದಿನ ಮ್ಯಾರಥಾನ್ ಮೀಟಿಂಗ್ ನಡೆಯುತ್ತೆ. ಬೆಂಗಳೂರು ಗ್ರಾಮಾಂತರ, ಮೈಸೂರು, ರಾಮನಗರ, ಮಂಡ್ಯ, ದಕ್ಷಿಣ ಕನ್ನಡ, ಚಾಮರಾಜನಗರ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ನಡೆಸಲಿದ್ದಾರೆ. ಇವತ್ತು ಕೂಡ 20 ಶಾಸಕರ ಜೊತೆ ಮೀಟಿಂಗ್ ನಡೆಯುತ್ತೆ. ನಿನ್ನೆಯೂ ಶಾಸಕರ ಜೊತೆ 1-to-1 ಸಭೆ ನಡೆಸಿದ್ರು ಸುರ್ಜೇವಾಲಾ. ಇವತ್ತು ಎರಡನೇ ದಿನ. ನಾಳೆಯೂ ಕೂಡ ಶಾಸಕರ ಜೊತೆ ಮೀಟಿಂಗ್ ಇದೆ. ಶಾಸಕರ ಸಮಸ್ಯೆಗಳನ್ನ ಆಲಿಸಲಿದ್ದಾರೆ. ಏಕಾಏಕಿ ಕೆಲವೊಂದಷ್ಟು ಶಾಸಕರು ಸರ್ಕಾರದ ಕೆಲ ಸಚಿವರ ವಿರುದ್ಧ, ಸರ್ಕಾರದ ವಿರುದ್ಧ ಅನುದಾನದ ವಿಚಾರವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಬಹಿರಂಗವಾಗಿಯೇ. ಹೀಗೆ ಮುಂದುವರೆದ್ರೆ ಪಕ್ಷಕ್ಕೆ ಹೊಡೆತ ಅನ್ನೋ ಕಾರಣಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಶಾಸಕರ ಮನಸ್ಸಿನಲ್ಲಿ ಇಷ್ಟು ದೊಡ್ಡ ಅಸಮಾಧಾನ ಇದೆ ಅಂದ್ರೆ ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇದೆ. ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆಯೂ ಕೂಡ ಶಾಸಕರ ಜೊತೆ ಸಭೆ ಆಗಿದೆ. ಇವತ್ತು 20 ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ನಡೆಸಲಿದ್ದಾರೆ. ಪ್ರತಿ ಶಾಸಕರಿಗೂ 20 ನಿಮಿಷ ಟೈಮ್ ನಿಗದಿಯಾಗಿದೆ. ಈ 20 ನಿಮಿಷದಲ್ಲಿ ತಮ್ಮ ತಮ್ಮ ಸಮಸ್ಯೆ ಏನು ಅಸಮಾಧಾನ ಇದೆ, ಏನು ಕೆಲಸಗಳಾಗ್ತಾ ಇಲ್ಲ, ಎಲ್ಲಿ ಸಮಸ್ಯೆ ಇದೆ, ಇವೆಲ್ಲದರ ಬಗ್ಗೆ ಶಾಸಕರು ಹೇಳ್ಕೋಬಹುದು. ಶಾಸಕರ ಜೊತೆಗಿನ ಸುರ್ಜೇವಾಲಾ ಸಭೆ ಇವತ್ತು ಎರಡನೇ ದಿನ. ಕಾಂಗ್ರೆಸ್ ಉಸ್ತುವಾರಿ ಮೀಟಿಂಗ್ ಡೇ 2. ಶಾಸಕರ ಜೊತೆ 1-to-1 ಮೀಟಿಂಗ್ ನಡೆಸಿದ್ದಾರೆ ಸುರ್ಜೇವಾಲಾ. ದೂರು ಹೇಳೋದಕ್ಕೆ ಕೆಲ ಶಾಸಕರಂತೂ ತುದಿಗಾಲಲ್ಲಿ ನಿಂತಿದ್ದಾರೆ. ಸಮಸ್ಯೆಗಳು ಸಾಕಷ್ಟಿದೆ, ಆದ್ರೆ ನಮ್ಮ ಸಮಸ್ಯೆಗಳನ್ನ ಕೇಳೋರಿಲ್ಲ ಅಂತಿದ್ರು ಕೆಲ ಶಾಸಕರು. ಈಗ ಹೈಕಮಾಂಡೇ ರಾಜ್ಯಕ್ಕೆ ಬಂದು ಕೂತಿದೆ. ಸುರ್ಜೇವಾಲಾ ಇದ್ದಾರೆ. ಸಮಸ್ಯೆಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಅಂತಲೇ ನಾನು ಬಂದಿದ್ದೀನಿ, ಬನ್ನಿ ನಿಮ್ಮ ಸಮಸ್ಯೆಗಳನ್ನ ಕೇಳ್ಕೊಳ್ಳಿ ಅಂತ ಸುರ್ಜೇವಾಲಾ ಹೇಳಿರೋದ್ರಿಂದ ಈಗ ಕೆಲ ಶಾಸಕರು ತುದಿಗಾಲಲ್ಲಿ ನಿಂತಿದ್ದಾರೆ. ಮೊದಲ ದಿನ ಮಾತುಕತೆ ವೇಳೆ ಸಿಎಂ ಡಿಕೆಶಿ ಜೊತೆ ಮಾತುಕತೆ ವೇಳೆ ಬಂದಂತಹ ಸಿಎಂ ಇಬ್ಬರ ಜೊತೆಗೂ ಸುರ್ಜೇವಾಲಾ 1 ಗಂಟೆ ಚರ್ಚೆ ನಡೆಸಿದ್ರು. ಮೊದಲ ದಿನದ ಮಾತುಕತೆ ವೇಳೆ ಸಿಎಂ ಎಂಟ್ರಿ ಕೊಡ್ತಾರೆ. ಡಿಕೆಶಿ ಜೊತೆ ಮಾತುಕತೆಯ ವೇಳೆ ಇಬ್ಬರ ಜೊತೆನೂ 1 ತಾಸು ಚರ್ಚೆ ಮಾಡಿದ್ದಾರೆ. ಡಿಕೆಶಿ ಹೊರಟ ನಂತರವೂ ಸಿಎಂ ಜೊತೆ ಪ್ರತ್ಯೇಕವಾಗಿ ಮಾತಾಡಿದ್ದಾರೆ. ಶಾಸಕರ ಜೊತೆಗಿನ ಸಭೆ ಮಾಹಿತಿಯನ್ನ ನೀಡಿದ್ರು ಸಿಎಂ. ಶಾಸಕರ ಸಮಸ್ಯೆ ಸಿಎಂ ಡಿಸಿಎಂ ಗಮನಕ್ಕೆ ತರಲಾಗಿದೆ. ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಕೂಡ ಚರ್ಚೆ ನಡೆಸಿದ್ರು. ಕೆಲ ಶಾಸಕರು ಹೇಳೋದು ಸಮಸ್ಯೆ ಬಗ್ಗೆ ನಾವು ಈಗಾಗಲೇ ಸಿಎಂ ಗಮನಕ್ಕೆ ತಂದಿದ್ದೀವಿ, ಆದ್ರೆ ಆ ಸಮಸ್ಯೆ ಪರಿಹಾರವೇ ಆಗಿರಲಿಲ್ಲ ಅಂತಲೂ ಹೇಳಿದ್ರು ಈ ಹಿಂದೆ. ಈಗ ಸುರ್ಜೇವಾಲಾ ಅವರ ಮುಂದೆ ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳೋದಕ್ಕೆ ಕೆಲವರು ತುದಿಗಾಲಲ್ಲಿ ನಿಂತಿದ್ದಾರೆ. ಕೆಲ ಸಚಿವರ ಬಗ್ಗೆಯೂ ಕೂಡ ಅಸಮಾಧಾನ ಇದೆ ಶಾಸಕರಿಗೆ. ಸಚಿವರು ರೆಸ್ಪಾನ್ಸ್ ಮಾಡಲ್ಲ, ಸ್ಪಂದಿಸ್ತಾ ಇಲ್ಲ, ಒಂದು ಕೆಲಸ ಹೇಳಿದ್ರೆ ಯಾವುದೂ ಆಗ್ತಾ ಇಲ್ಲ, ಇಂಥ ಹಲವು ದೂರುಗಳಿತ್ತು. ಅದನ್ನ ಹೇಳ್ಕೊಳ್ಳೋದಕ್ಕೆ ಕೆಲ ಶಾಸಕರು ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಡೆವಲಪ್ಮೆಂಟ್ ಇದು. ಇಷ್ಟು ದಿನ ಸರ್ಕಾರದ ಮೇಲೆ, ಸಚಿವರ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಈಗ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಸಿಕ್ಕಂತಾಗಿದೆ. ಕೆಲವರು ಬಹಳ ಇಂಟ್ರೆಸ್ಟೆಡ್ ಇದಾರಂತೆ, ಅಂದ್ರೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ. ಸೊ ಇವತ್ತು ಯಾರ್ಯಾರ ಜೊತೆಗೆ ಸಭೆ ನಡೆಯುತ್ತೆ, ಏನೇನಾಗಬಹುದು? ಇವತ್ತ ನಿನ್ನೆಯೂ ಕೂಡ ಸುಮಾರು ಶಾಸಕರು ಬಂದಿದ್ರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ. ಅದರಲ್ಲೂ ಪ್ರಮುಖವಾಗಿ BR ಪಾಟೀಲ್ ಕೂಡ ಬಂದು ಅವರವ್ರ ಸಮಸ್ಯೆಗಳನ್ನು ಹೇಳ್ಕೊಂಡ್ರು. ಸಚಿವರುಗಳ ಬಗ್ಗೆ ಇರುವಂಥ ಬೇಸರ ಮತ್ತು ಅವರು ಆಡಿರ್ತಕ್ಕಂಥ ಮಾತುಗಳಿಗೆ ಸಂಬಂಧಪಟ್ಟಾಗೆ ಸಮರ್ಥನೆ, ಒಂದಷ್ಟು ದಾಖಲೆಗಳನ್ನು ಕೂಡ ಸುರ್ಜೇವಾಲಾ ಅವರ ಮುಂದೆ ಒದಗಿಸಿದ್ರು. ಅದಾಯಿತು. ಸೊ 3 ದಿನಗಳ ಈ ಸರಣಿ ಸಭೆಗೆ ಇವತ್ತು ಎರಡನೇ ದಿನ. ಇವತ್ತು ಕೂಡ ಸುಮಾರು 20 ಶಾಸಕರು
ಸುರ್ಜೇವಾಲಾ ಅವರ ಜೊತೆಗೆ 1-to-1 ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಬಹಳ ಪ್ರಮುಖವಾಗಿ ಬೆಂಗಳೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರದ ಮಾಲೂರು ನಂಜೇಗೌಡರೊಬ್ಬರು ಬಾಕಿ ಇದ್ರು, ಅವರು ಕೂಡ ಇವತ್ತು ಬರ್ತಾ ಇದ್ದಾರೆ. ಇದರ ಜೊತೆಗೆ ರಾಮನಗರ, ಮಂಡ್ಯ, ಚಾಮರಾಜನಗರ, ಮೈಸೂರು ಈ ಭಾಗದ ಶಾಸಕರಿಗೆ ಇವತ್ತು ಆಹ್ವಾನ ಕೊಡಲಾಗಿದೆ. ಸುಮಾರು 20 ಜನ ಶಾಸಕರು ಇವತ್ತಿನ ಭೇಟಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಆಲಿಸೋರಿದ್ದಾರೆ. ಇಡೀ ಸಭೆಯ ಒಂದು ಔಟ್ಪುಟ್ ಹೇಳೋದಾದ್ರೆ, ಈ ಸಭೆ ಮುಖ್ಯಮಂತ್ರಿಗಳೇ ನಿರ್ವಹಿಸಬೇಕಾಗಿತ್ತು. ಜೊತೆಗೆ ಮುಖ್ಯಮಂತ್ರಿಗಳೇ ಖುದ್ದು ಶಾಸಕರನ್ನ ಭೇಟಿಯಾಗಿ ಅಹವಾಲನ್ನು ಕೇಳಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂತ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಯಾವಾಗ BR ಪಾಟೀಲ್ ಮತ್ತು ರಾಜು ಕಾಗೆ ಬಹಿರಂಗವಾಗಿ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು, ಅದಾದ ಮೇಲೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಹೈಕಮಾಂಡ್ ಶಾಸಕರ ಅಭಿಪ್ರಾಯಗಳನ್ನು ಆಲಿಸೋದಕ್ಕೆ ಮುಂದಾಗಿರೋದು. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಶಾಸಕರ ಅಹವಾಲನ್ನು ಕೇಳಲಿಲ್ವಾ, ಅಥವಾ ಶಾಸಕರನ್ನ ಅಥವಾ ಆಡಳಿತದ ಹಳಿ ತಪ್ಪಿದೆಯಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಎದ್ದಿದ್ದಾವೆ. ಇವತ್ತು ಕೂಡ ಬೇರೆ ಬೇರೆ ಜಿಲ್ಲೆಗಳ ಶಾಸಕರುಗಳನ್ನು ಕರೆದಿದ್ದಾರೆ. ಆ ಜಿಲ್ಲೆಯ ಶಾಸಕರುಗಳು ಸಚಿವರುಗಳ ಬಗ್ಗೆ ಇರ್ತಕ್ಕಂಥ ಆಕ್ಷೇಪಣೆಗಳನ್ನು ಕೂಡ ಹೇಳೋರಿದ್ದಾರೆ. ಇದರ ಜೊತೆಗೆ ತಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಸಮಸ್ಯೆಗಳಿರ್ಬೋದು, ಸಾಮಾಜಿಕ ಸಮಸ್ಯೆಗಳಿರ್ಬೋದು, ಜೊತೆಗೆ ಈ ಸರ್ಕಾರ ಹೋಗ್ತಾ ಇರುವಂಥ ರೀತಿಯ ಬಗ್ಗೆ ಜನಾಭಿಪ್ರಾಯ ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಇದನ್ನು ಕೂಡ ಸುರ್ಜೇವಾಲಾ ಅವರ ಮುಂದೆ ಇವತ್ತು ಶಾಸಕರು ಇಡೋರಿದ್ದಾರೆ. ಹೀಗಾಗಿ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ 2 ವರ್ಷ ತುಂಬಿರ್ತಕ್ಕಂಥ ಈ ಸರ್ಕಾರ ಹೇಗೆ ಹೋಗ್ತಾ ಇದೆ ಮತ್ತು ಜನರ ಅಭಿಪ್ರಾಯ ಯಾವ ರೀತಿ ಇದೆ ಅನ್ನುವಂಥದ್ದು. ಇದರ ಜೊತೆಗೆ ಈ ಸರ್ಕಾರದ ಬಗ್ಗೆ ಶಾಸಕರು ಸಂತೃಪ್ತರಾಗಿದ್ದಾರಾ, ಶಾಸಕರು ಸಮಾಧಾನವಾಗಿದ್ದಾರಾ, ಶಾಸಕರಿಗೆ ನಿಜವಾಗ್ಲೂ ಅವರು ಕೇಳ್ತಾ ಇರುವಂಥ ಬೇಡಿಕೆಗಳು ಈಡೇರ್ತಾ ಇದೆಯಾ ಇಲ್ವಾ, ಇದೆಲ್ಲದನ್ನ ಒಂದು ರೀತಿ ಅಳತೆ ಮಾಡುವಂತಹ ಸಭೆ ಇದು. ಆ ಕಾರಣಕ್ಕಾಗಿ 3 ದಿನಗಳ ಸಭೆ ಅತ್ಯಂತ ಮಹತ್ವದ್ದಾಗಿದೆ. ಇವತ್ತು 2ನೇ ದಿನ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆಯ ತನಕ ಸುರ್ಜೇವಾಲಾ ಅವರು 20 ಜನ ಶಾಸಕರಿಗೆ ಸಮಯ ನಿಗದಿ ಮಾಡಿದ್ದಾರೆ. ಇದರ ನಡುವೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಸುರ್ಜೇವಾಲಾ ಕರೆದಿದ್ದಾರೆ. ಈ ಸಭೆ ಕರೆದಿರುವಂತಹ ಉದ್ದೇಶ ಮತ್ತು ಅದು ವ್ಯಕ್ತವಾಗ್ತಾ ಇರುವಂತ ರೀತಿ, ಯಾಕಂದ್ರೆ CM ಅವರನ್ನ ಓವರ್ಟೇಕ್ ಮಾಡಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದು, ಅದರಲ್ಲೂ ಶಾಸಕರ 1-to-1 ಮೀಟಿಂಗ್ ಮಾಡ್ತಾ ಇರುವಂತದ್ದು. ಹಾಗೆ ಸಂಪರ್ಕದಲ್ಲಿರಿ, ಮತ್ತೊಂದು ಸುದ್ದಿ ಇದೆ. ನಿನ್ನೆ ಕೋಲಾರ, ಚಿಕ್ಕಬಳ್ಳಾಪುರ ಶಾಸಕರು ಭಾಗಿಯಾಗಿದ್ರು. ಸಚಿವರ ಕಾರ್ಯವೈಖರಿ ಬಗ್ಗೆ ಶಾಸಕರು ದೂರು ಕೊಟ್ಟಿದ್ದಾರೆ. ಕೋಲಾರ ಉಸ್ತುವಾರಿ ಭೈರತಿ ವಿರುದ್ಧ ದೂರು ಕೊಟ್ಟಿದ್ದಾರೆ. ಸಚಿವರ ಬಗ್ಗೆಯೂ ಕೆಲ ಶಾಸಕರಿಗೆ ವಿಪರೀತ ಸಿಟ್ಟಿದೆ. ಸಚಿವರ ಕಾರ್ಯವೈಖರಿ, ನಡ್ಕೊಳ್ಳೋ ರೀತಿ ಬಗ್ಗೆ ಅಸಮಾಧಾನ ಇದೆ. ಕೋಲಾರ ಉಸ್ತುವಾರಿ ಭೈರತಿ ವಿರುದ್ಧ ಶಾಸಕರು ದೂರು ಕೊಟ್ಟಿದ್ದಾರೆ. ಶಾಸಕರನ್ನ ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ದೂರು ಕೊಟ್ಟಿರೋದು. ಕೋಲಾರ ಹಾಲು ಒಕ್ಕೂಟದ ವಿಚಾರದಲ್ಲಿ ಜಗಳ ಆಗಿತ್ತು. ಶಾಸಕರನ್ನ ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಉಸ್ತುವಾರಿ ಸಚಿವರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಅನೇಕ ಶಾಸಕರಿಗೆ ಸಚಿವರ ಬಗ್ಗೆ ಬೇಸರ ಇದೆ. ಶಾಸಕರನ್ನ ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋಗ್ಬೇಕಾಗಿತ್ತು ಸಚಿವರ ಕರ್ತವ್ಯ. ಆದ್ರೆ ಇಲ್ಲಿ ನೋಡಿದ್ರೆ ಸಚಿವರು ಕ್ಯಾರೆ ಅಂತಿಲ್ಲ ಅಂತ ಶಾಸಕರು ಹೇಳ್ತಿದ್ದಾರೆ. ಶಾಸಕರ ಅಭಿಪ್ರಾಯ ಲಿಖಿತ ರೂಪದಲ್ಲಿ ದಾಖಲು. ಶಾಸಕರ ಉತ್ತರವನ್ನ ಸುರ್ಜೇವಾಲಾ ದಾಖಲಿಸಿಕೊಂಡಿದ್ದಾರೆ. ಶಾಸಕರ ಸಮಸ್ಯೆ ಬಗ್ಗೆ ಸುರ್ಜೇವಾಲಾ ಹೆಚ್ಚು ಪ್ರಶ್ನೆ ಮಾಡಿದ್ದಾರೆ. ಶಾಸಕರು ನೀಡೋ ಸಂಪೂರ್ಣ ಅಭಿಪ್ರಾಯ ದಾಖಲಾಗುತ್ತೆ. ಇಲ್ಲಿ ತನಕ ಕೇವಲ ಅಭಿಪ್ರಾಯ ಆಲಿಸಿ ಕಳಿಸ್ತಾ ಇದ್ರು. ನಿನ್ನೆ ಲಿಖಿತವಾಗಿ ದಾಖಲಿಸಿಕೊಂಡಿದ್ದಾರೆ ಸುರ್ಜೇವಾಲಾ. ಸುರ್ಜೇವಾಲಾರನ್ನ ಭೇಟಿಯಾಗಿ ಬಂದಂತ ಕೆಲ ಶಾಸಕರು ಕೂಡ ಇದನ್ನ ಹೇಳ್ತಾ ಇದ್ರು. ನಾವು ಹೇಳಿದ್ದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದಾರೆ ಅವರು ಅಂತ ಬರ್ಕೊಂಡಿದ್ದಾರೆ. ಯಾರ ಬಗ್ಗೆ ದೂರು, ಯಾವ ವಿಷಯಕ್ಕೆ ದೂರು, ಏನ್ ಸಮಸ್ಯೆ ಶಾಸಕರದು, ಏನ್ ಅಸಮಾಧಾನ ಇದೆ, ಇವೆಲ್ಲದರ ಬಗ್ಗೆನೂ ಕೂಡ ಸುರ್ಜೇವಾಲಾ ಲಿಖಿತ ರೂಪದಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ. ಮಾರುತೇಶ್, ಇಲ್ಲಿ ಸಚಿವರ ಬಗ್ಗೆ ಕೂಡ ದೂರುಗಳು ದಾಖಲಾಗೋದು ಸಹಜ, ಯಾಕಂದ್ರೆ ಓಪನ್ ಆಗಿ ಬಹಿರಂಗವಾಗಿಯೇ ಕೆಲ ಶಾಸಕರು ಸಚಿವರ ಬಗ್ಗೆ ಅಸಮಾಧಾನವನ್ನ ಹೊರ ಹಾಕಿದ್ರು. ಸುರ್ಜೇವಾಲಾ ಅವರ ಬಳಿ ಈಗಾಗಲೇ ಕೆಲ ಸಚಿವರ ಬಗ್ಗೆ ದೂರು ಹೋಗಿದೆ ಅಂತ. ಸೊ ಇಲ್ಲಿ ತನಕ ಅಟ್ಲೀಸ್ಟ್ ಕೇಳಿಸ್ಕೋತಾ ಇದ್ರು ಹೈಕಮಾಂಡ್ ರಾಜ್ಯಕ್ಕೆ ಬಂದಾಗ. ಬಟ್ ಈಗ ಲಿಖಿತ ರೂಪದಲ್ಲಿ ರೈಟಿಂಗ್ ನಲ್ಲಿ ಇಟ್ಕೊಂಡಿದ್ದಾರೆ ದಾಖಲೆಗಳನ್ನ ಅಂತ. ಇದ್ಯಾವ ಕಾರಣಕ್ಕೆ? ಶ್ವೇತಾ, ಈ ಸುರ್ಜೇವಾಲಾ ಅವರ ಸಭೆಯಲ್ಲಿ ಶಾಸಕರ ಅಭಿಪ್ರಾಯಗಳನ್ನು ಲಿಖಿತವಾಗಿ ನೋಟ್ ಮಾಡ್ಕೊಳ್ತಾರೆ, ಅಂದರೆ ಬರೆದಿಟ್ಕೊಳ್ತಾ ಇರುವಂಥದ್ದು ಬಹಳ ಗಂಭೀರವಾಗಿ ಈ ಸಭೆಯನ್ನು ತೆಗೆದುಕೊಂಡಿದ್ದಾರೆ ಮತ್ತು ಶಾಸಕರ ಅಭಿಪ್ರಾಯಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದರ ಒಂದು ಅರ್ಥ. ಯಾಕೆ ಇದನ್ನು ನೋಟ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಯಾವ್ಯಾವ ಶಾಸಕರಿಗೆ ಏನೇನು ಸಮಸ್ಯೆಗಳಿದ್ದಾವೆ, ಯಾವ್ಯಾವ ಶಾಸಕರು ಯಾವ ಸಚಿವರ ವಿರುದ್ಧ ದೂರು ಹೇಳಿದ್ದಾರೆ, ಯಾವ ಸಚಿವರಿಗೆ ಏನು ಸಲಹೆಗಳನ್ನು ಕೊಡಬೇಕು ಮತ್ತು ಸರ್ಕಾರದ
ಕಾರ್ಯವೈಖರಿಯ ಬಗ್ಗೆ ಶಾಸಕರು ವ್ಯಕ್ತಪಡಿಸಿರುವಂಥ ಅಭಿಪ್ರಾಯಗಳನ್ನು ಹೈಕಮಾಂಡ್ನ ಮುಂದೆ ಇಟ್ಟು ಏನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದರ ಕುರಿತಾಗಿ ಹೈಕಮಾಂಡ್ ಮೂಲಕ ಒಂದು ಮೆಸೇಜನ್ನು ಕೊಡಿಸಬೇಕಾಗಿರ್ತಕ್ಕಂಥದ್ದು ಉಸ್ತುವಾರಿಗಳ ಜವಾಬ್ದಾರಿಯಾಗಿದೆ. ಸೊ 2 ವರ್ಷ ಆಗಿದೆ, ನಾವು ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದೆ ಲೋಕಲ್ ಬಾಡಿ ಎಲೆಕ್ಷನ್ ಮಾಡಬೇಕಾದ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಬೇಕಾಗಿದೆ, BBMP ಚುನಾವಣೆಗಳು ಮಾಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಒಂದು ಸರ್ಕಾರಕ್ಕೆ ಈ ರೀತಿಯಾದಂತಹ ವ್ಯವಸ್ಥೆ ಇದೆ, ಇದನ್ನು ಬದಲಾಯಿಸ್ಕೊಳ್ಳಿ, ಇದು ಸರಿಪಡಿಸ್ಕೊಳ್ಳಿ, ಇಂತಹ ಕೆಲಸಗಳಿಗೆ ಹೆಚ್ಚು ಒತ್ತು ಕೊಡಿ, ಈ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳಿಗೆ ಅವಕಾಶಗಳನ್ನು ಮಾಡಿಕೊಡಿ, ಶಾಸಕರು ಹೇಳಿರ್ತಕ್ಕಂಥ ಸಮಸ್ಯೆಗಳ ಪೈಕಿ ಸರ್ಕಾರ ಹೇಗೆ ಸ್ಪಂದಿಸ್ತಾ ಇದೆ, ಪಕ್ಷ ಹೇಗೆ ಸ್ಪಂದಿಸ್ತಾ ಇದೆ, ಇದೆಲ್ಲದರ ನೋಟ್ ಮಾಡಿಕೊಂಡು ಹೈಕಮಾಂಡ್ನ ಮುಂದೆ ಪ್ರಸ್ತುತಪಡಿಸೋದ್ರಿಂದ ಸಮಸ್ಯೆಗಳು ಯಾವುದು ಹೆಚ್ಚು, ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು, ಯಾವುದನ್ನು ಬಗೆಹರಿಸುವಂತಲ್ಲಿ ಪ್ರಮುಖವಾಗಿ ಯಾವ ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಳ್ಬೇಕು ಅನ್ನೋದರ ಕುರಿತಾಗಿ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಈ ಹಿಂದೆ ಸುರ್ಜೇವಾಲಾ ಅವ್ರನ್ನ ಭೇಟಿಯಾದಾಗ ಅವರ ಸಮಸ್ಯೆಗಳನ್ನು ಕೇವಲ ಆಲಿಸ್ಕೊಳ್ತಾ ಇದ್ರು. ಆದರೆ ಈಗ ಯಾವ್ಯಾವ ಶಾಸಕರು ಏನೇನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣವಾಗಿ ಅದನ್ನು ಬರೆದಿಟ್ಕೊಳ್ತಾ ಇದ್ದಾರೆ. ಅಂತಿಮವಾಗಿ ಅದನ್ನು ಹೈಕಮಾಂಡ್ನ ಮುಂದೆ ವರದಿಯ ರೂಪದಲ್ಲಿ ಸುರ್ಜೇವಾಲಾ ಅವರು ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾರೆ. ಅಂತಿಮವಾಗಿ ಹೈಕಮಾಂಡ್ ಈ ವರದಿಯ ಮೇಲೆ, ಅದರಲ್ಲೂ ಶಾಸಕರ ಅಭಿಪ್ರಾಯಗಳ ಮೇಲೆ ಏನು ತೀರ್ಮಾನ ಮಾಡ್ತಾರೆ ಅನ್ನೋದೇ ಮುಂದೆ ಇರುವಂಥ ಪ್ರಶ್ನೆ. ಯಾಕಂದರೆ ಇಲ್ಲಿ ಎಲ್ಲ ವಿಂಗ್ಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾವೆ ಅಂತ ಕೇಳಿದ್ದಾರೆ, ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ಬಗ್ಗೆ ಕೇಳಿದ್ದಾರೆ, ಜೊತೆಗೆ ಪಕ್ಷ ಮತ್ತು ಸರ್ಕಾರದ ತೀರ್ಮಾನಗಳು ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಸಹಾಯ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ನಿಮ್ಮ ಕ್ಷೇತ್ರದ ಪ್ರಮುಖ ಯಾವುದು ಕೆಲಸಗಳಿಗೆ ಅನುದಾನ ಸಿಗ್ತಾ ಇಲ್ಲ, ಯಾವ ಕೆಲಸಗಳು ಬಹಳ ವರ್ಷಗಳಿಂದ ಪೆಂಡಿಂಗ್ ಉಳಿದಿದ್ದಾವೆ, ಸೊ ಇದೆಲ್ಲವನ್ನು ಕೇಳ್ತಾ ಇರೋದ್ರಿಂದ ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು, ಯಾವ ಸಮಸ್ಯೆ ಬಹಳ ಗಂಭೀರವಾಗಿದೆ ಮತ್ತು ಯಾವ ಸಮಸ್ಯೆಗಳನ್ನು ಬಗೆಹರಿಸೋದ್ರಿಂದ ಅದಕ್ಕೆ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅದರಿಂದ ಲಾಭ ಇದೆ ಮತ್ತು ಜನರಿಗೆ ಯಾವ ಕೆಲಸದ ಬಗ್ಗೆ ಆಸಕ್ತಿ ಇದೆ, ಯಾವ ಕೆಲಸಗಳನ್ನು ಮೊದಲು ಮಾಡಬೇಕು, ಸೊ ಈ ಎಲ್ಲ ಡೀಟೇಲ್ಸ್ಗಳನ್ನು ನೋಟ್ ಮಾಡ್ಕೊಳ್ತಾ ಇರೋದ್ರಿಂದ ಹೈಕಮಾಂಡ್ಗೂ ಒಂದು ಸ್ಪಷ್ಟತೆ ಸಿಗುತ್ತೆ. ಯಾವ ಸಮಸ್ಯೆಗಳು ಶಾಸಕರನ್ನ ಬಾಧಿಸ್ತಾ ಇದ್ದಾವೆ ಮತ್ತು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚು ಡಿಮಾಂಡ್ ಇರೋದ್ರ ಬಗ್ಗೆಯೂ ಕೂಡ ಹೆಚ್ಚು ಶಾಸಕರು ಹೇಳ್ಕೊಂಡಿದ್ದಾರೆ. ಹೀಗಾಗಿ ಗ್ಯಾರಂಟಿಗಳ ಈ ಒದ್ದಾಟದಲ್ಲಿ ಸರ್ಕಾರ ಅನುದಾನ ಒದಗಿಸಲಿಕ್ಕೆ ಕಷ್ಟ ಆಗ್ತಾ ಇದೆ, ಗ್ಯಾರಂಟಿಗಳ ಪರಿಷ್ಕರಣೆ ಆಗಬೇಕು ಅನ್ನುವಂಥದ್ದು ಸಾಕಷ್ಟು ಜನ ಶಾಸಕರ ಅಭಿಪ್ರಾಯ ಇದೆ. ಮುಂದಿನ ದಿನಗಳಲ್ಲಿ ಗ್ಯಾರಂಟಿಗಳ ಪರಿಷ್ಕರಣೆಗೂ ಕೂಡ ಶಾಸಕರ ಅಭಿಪ್ರಾಯ ಇಂಪಾರ್ಟೆಂಟ್ ಆಗಬಹುದು ಅಂತ ಕಾಣಿಸ್ತಾ ಇದೆ ಶ್ವೇತಾ. ಆ ನಿಟ್ಟಿನಲ್ಲಿ ಶಾಸಕರ ಅಭಿಪ್ರಾಯಗಳನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಅವರು ನೋಟ್ ಮಾಡ್ಕೊಳ್ತಾ ಇರುವಂತದ್ದು ಸಾಕ್ಷಿ ಶ್ವೇತಾ. ಹಾಗೆ ಸಂಪರ್ಕದಲ್ಲಿರಿ ಮಾರುತೇಶ್. ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ನಡುವೆಯೂ ಸುರ್ಜೇವಾಲಾ ಸುದ್ದಿಗೋಷ್ಠಿ ಇದೆ. ಮಧ್ಯಾಹ್ನ 1ಕ್ಕೆ ಸುದ್ದಿಗೋಷ್ಠಿ ಕರೆದಿದ್ದಾರೆ ಸುರ್ಜೇವಾಲಾ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತೆ. ಡಿಕೆ ಶಿವಕುಮಾರ್, ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್, ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಭಾಗಿಯಾಗ್ತಾರೆ. ಶಾಸಕರ ಸಭೆ ಬಗ್ಗೆ ಸುರ್ಜೇವಾಲಾ ಮಾಹಿತಿ ಕೊಡ್ತಾರಾ? ರಾಜ್ಯ ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆಯೂ ಕೂಡ ಮಾಹಿತಿ ಕೊಡುವಂತ ಸಾಧ್ಯತೆ ಇದೆ. ಹಲವು ವಿಚಾರಗಳ ಬಗ್ಗೆ ಈ ಪ್ರೆಸ್ ಮೀಟ್ ನಲ್ಲಿ ಸುರ್ಜೇವಾಲಾ ತಿಳಿಸಲಿದ್ದಾರೆ. ಶಾಸಕರ ಜೊತೆಗಿನ 1-to-1 ಸಭೆ ಸುದೀರ್ಘವಾಗಿ ನಡೀತಾ ಇದೆ. ಸಭೆ ನಿನ್ನೆಯಿಂದಲೂ ನಡೀತಾ ಇರೋ ಸಭೆ ಇದು. ಇವತ್ತು 20 ಶಾಸಕರ ಜೊತೆ ಸುರ್ಜೇವಾಲಾ ಮಾತಾಡಬೇಕು. ಒಬ್ಬೊಬ್ಬ ಶಾಸಕರಿಗೆ 20-20 ನಿಮಿಷ ಸಮಯ ಕೊಡಬೇಕು, ಅವರ ಸಮಸ್ಯೆಗಳನ್ನ, ದೂರು ದುಮ್ಮಾನಗಳನ್ನ ಹೇಳ್ಕೊಳ್ಳೋದಕ್ಕೆ. ಇದರ ನಡುವೆಯೂ ಕೂಡ ಸುರ್ಜೇವಾಲಾ ಅವರು ಪ್ರೆಸ್ ಮೀಟ್ ಕರೆದಿದ್ದಾರೆ. ಸುದ್ದಿಗೋಷ್ಠಿ ಇದೆ ಮಧ್ಯಾಹ್ನ 1 ಗಂಟೆಗೆ. ಶಾಸಕರ ಸಭೆ ಬಗ್ಗೆ ಹಾಗಾದ್ರೆ ಮಾಹಿತಿ ಕೊಡ್ತಾರಾ? ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾರಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ. ಮಾರುತೇಶ್, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೀತಾ ಇದೆ. ಯಾಕಂದ್ರೆ ನಿನ್ನೆಯಿಂದ ಶುರುವಾಗಿರುವಂತ 1-to-1 ಸಭೆ ಶಾಸಕರ ಜೊತೆ ಬ್ಯುಸಿ ಇದೆ ಶೆಡ್ಯೂಲ್. ಇದರ ಮಧ್ಯೆಯೂ ಕೂಡ ಸುರ್ಜೇವಾಲಾ ಅವರು ಪ್ರೆಸ್ ಮೀಟ್ ಕರೆದಿದ್ದಾರೆ. ಈ ಪ್ರೆಸ್ ಮೀಟ್ ಯಾವ ಕಾರಣಕ್ಕೆ, ಏನು ಇನ್ಫಾರ್ಮೇಶನ್ ಕೊಡೋದಕ್ಕೆ ಅಂತ? ಶ್ವೇತಾ, ಯಾವ ಕಾರಣಕ್ಕೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಜೊತೆಗೆ ಸುರ್ಜೇವಾಲಾ ಅವರು ನಡೆಸ್ತಾ ಇರುವಂಥ ಈ ಸಭೆ ಕಾಂಗ್ರೆಸ್ನ ಒಳಗೆ ಒಂದು ಅಪಸ್ವರ ಎದ್ದಿದೆ. ಅದರಲ್ಲೂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಸಾಕಷ್ಟು ಆಕ್ಷೇಪಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಸುರ್ಜೇವಾಲಾ ಅವರೇ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟು ನೀವು ಜಿಲ್ಲಾವಾರು ಶಾಸಕರ ಸಭೆ ನಡೆಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಅಂತೇಳಿ ತಾಕೀತು ಮಾಡ್ಬೋದಾಗಿತ್ತು. ಈಗ ಅವರೇ ಎಂಟ್ರಿಯಾಗಿ 1-to-1 ಸಭೆ ಮಾಡ್ತಾ ಇರೋದು ಹಲವು ಆಕ್ಷೇಪಗಳಿಗೆ ಗುರಿಯಾಗ್ತಾ ಇದೆ. ಯಾಕಂದರೆ ಮುಖ್ಯಮಂತ್ರಿಗಳನ್ನು ಓವರ್ಟೇಕ್ ಮಾಡಿ ಶಾಸಕರ ಜೊತೆಗೆ ಉಸ್ತುವಾರಿಗಳು 1-to-1 ಮೀಟಿಂಗ್ ಮಾಡೋದು
ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಕೇವಲ ಬರೀ ಪಕ್ಷ ಸಂಘಟನೆಗೋಸ್ಕರ ಮಾಡಿದ್ದಿದ್ರೆ ಅದು ಪ್ರಶ್ನೆ ಬೇರೆ ಇತ್ತು. ಇಲ್ಲಿ ಅನುದಾನದ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ, ಸಚಿವರುಗಳ ದೂರುಗಳ ಬಗ್ಗೆ ಆಗ್ತಾ ಇದೆ, ಅನುದಾನ ಬೇಕು ಅನ್ನೋದ್ರ ಬಗ್ಗೆ, ಜೊತೆಗೆ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆಯೂ ಕೂಡ, ಅಂದರೆ ಇದಕ್ಕೆ ಅನುದಾನ ಸಿಗ್ತಾ ಇಲ್ಲ, ಅದಕ್ಕೆ ಹೆಚ್ಚು ಅನುದಾನ ಬೇಕು ಅನ್ನುವಂಥದ್ದು, ಈ ಎಲ್ಲ ವಿಚಾರಗಳನ್ನು ಮುಖ್ಯಮಂತ್ರಿಗಳ ಬಳಿಯೇ ಶಾಸಕರು ಹೇಳ್ಕೊಳ್ಬೇಕು. ಯಾಕಂದರೆ ಅನುದಾನ ಕೊಡುವಂಥದ್ದು ಸುರ್ಜೇವಾಲಾ ಅಲ್ಲ, ಅನುದಾನ ಕೊಡುವಂಥದ್ದು ಹೈಕಮಾಂಡ್ ಅಲ್ಲ. ಶಾಸಕರಿಗೆ ಅನುದಾನ ಕೊಡಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಜವಾಬ್ದಾರಿ ಮತ್ತು ಕರ್ತವ್ಯ. ಅದನ್ನು ಸಿದ್ದರಾಮಯ್ಯನವರ ಮುಂದೆಯೇ ಶಾಸಕರು ಹೇಳುವಂತೆ ಮಾಡಬೇಕಾಗಿತ್ತು, ಅಥವಾ ಸಿದ್ದರಾಮಯ್ಯನವರನ್ನ ಜೊತೆಗೆ ಕೂರಿಸಿಕೊಂಡು ಸುರ್ಜೇವಾಲಾ ಅವರು ಸಭೆ ನಡೆಸಿದ್ದಿದ್ರು ಕೂಡ ಒಂದು ಅರ್ಥದಲ್ಲಿ ಅದು ಓಕೆ ಅನ್ನುವಂಥದ್ದಾಗ್ತಿತ್ತು. ಆದರೆ ಈಗ ಸುರ್ಜೇವಾಲಾ ಅವರೇ 1-to-1 ಸಭೆ ಕರೆದಿರೋದ್ರಿಂದ ಅದು ಭಾಳ ಟೀಕೆಗೂ ಗುರಿಯಾಗಿದೆ. ಸೊ ಈ ಎಲ್ಲ ಟೀಕೆಗಳಿಗೆ ಮತ್ತು ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂಥ ಪ್ರಯತ್ನಗಳು ಕೂಡ ಆಗ್ಬೋದು. ಜೊತೆಗೆ ವಿಪಕ್ಷಗಳು ಸುರ್ಜೇವಾಲಾ ಅವರನ್ನು ಕಲೆಕ್ಷನ್ ಏಜೆಂಟ್ ಅಂತೇಳಿ ಟೀಕೆ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಟೀಕೆಗಳಿಗೂ ಉತ್ತರವನ್ನು ಕೊಡ್ಬೋದು. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರೇ ಖುದ್ದು ಶಾಸಕರಿಗೆ ಪತ್ರ ಬರೆದು ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ವಿವಾದ ಆಗ್ತಾ ಇದೆ. ಸೊ ಆ ಕಾರಣದಿಂದಾಗಿಯೂ ಕೂಡ ಈ ಸುದ್ದಿಗೋಷ್ಠಿ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಈ ಸುದ್ದಿಗೋಷ್ಠಿ ಅಂದರೆ ಈ ಸಭೆಯ ನಡುವೆಯೇ ಮಧ್ಯಾಹ್ನ 1 ಗಂಟೆಗೆ KPCC ಕಚೇರಿಯಲ್ಲೇ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಡಿ ಕೆ ಶಿವಕುಮಾರ್ ಕೂಡ KPCC ಕಚೇರಿಗೆ ಬರ್ತಾ ಇದ್ದಾರೆ. GC ಚಂದ್ರಶೇಖರ್ ಕೂಡ ಈ ಸುದ್ದಿಗೋಷ್ಠಿಯಲ್ಲಿದ್ದಾರೆ. ಸುರ್ಜೇವಾಲಾ ಅವರು ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಏನು ಮಾತನಾಡ್ತಾರೆ ಅನ್ನುವಂಥ ಕುತೂಹಲ ಅಂತೂ ಇದ್ದೇ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.